ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಾವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರು ಅಂತ ಹೇಳ್ತಾ ಇದೆ. ನಮ್ಮಲ್ಲಿ ಎಷ್ಟು ಜನ ದೇವರ ಹತ್ರ ಮಗನ ಭಾವದಲ್ಲಿ ಹೋಗ್ತಾ ಇದ್ದೀವಿ? ಮಗನ ಭಾವದಲ್ಲಿ ಹೋಗ್ತಾ ಇದ್ದೀವಾ ಅಥವಾ ದಾಸ ಅನ್ನುವ ಭಾವದಲ್ಲಿ ಇನ್ನೂ ಹೋಗ್ತಾ ಇದ್ದೀವಾ? ದಾಸನಲ್ಲ, ಮಗನು ಅಂತ ದೇವರು ಹೇಳ್ತಾ ಇದ್ದಾರೆ. ನಿಮಗೆ ಅರ್ಥ ಆಗೋದಕ್ಕೋಸ್ಕರ ಒಬ್ಬ ವಿಧವೆ ಇದ್ಲು ಅಂತ ಅಂದ್ಕೊಳ್ಳಿ. ಆಕೆ ಕೆಲಸ ಮಾಡೋದಕ್ಕೋಸ್ಕರ ಒಬ್ಬ ಶ್ರೀಮಂತರ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ಲು. ಆಕೆಗೆ ಒಂದು ಚಿಕ್ಕ ಮಗು ಇದ್ದ. ಆ ಮಗುನ ನೋಡ್ಕೊಳ್ಳೋದಕ್ಕೆ ಮನೇಲಿ ಯಾರೂ ಇಲ್ಲ ಅಂತ ಆ ಮಗುನ ಕರ್ಕೊಂಡೋಗಿ ಒಂದು ಮೂಲೆಯಲ್ಲಿ ಕುಂಡಿಸ್ಬಿಟ್ಟು ಈಕೆ ಕೆಲಸ ಮಾಡ್ತಾಯಿದ್ಲು. ಆ ಮನೆಯಲ್ಲಿ ಆ ಶ್ರೀಮಂತನಿಗೆ ಒಬ್ಬ ಮಗ ಇದ್ದ. ಆ ಮಗ ಮನೆಯಲ್ಲಿ ಎಲ್ಲ ಕಡೆ ಸುತ್ತಾ ಇದ್ದಾನೆ. ಸೋಫಾ ಸೆಟ್ಟಲ್ಲಿ ಕುತ್ಕೊತಾ ಇದ್ದಾನೆ, ಡೈನಿಂಗ್ ಟೇಬಲಲ್ಲಿ ಕುತ್ಕೊತಾ ಇದ್ದಾನೆ, ಬೆಡ್ ಮೇಲೆ ಮಲಗ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿಬಿಟ್ಟು ಆ ಮಗುಗೆ ನನಗೂ ಕೂಡ ಅಲ್ಲೆಲ್ಲ ಕುತ್ಕೋಬೇಕು, ಅದರಲ್ಲಿ ಮಲಗಬೇಕು ಅಂತ ಆಸೆ ಆಯಿತು. ಅವನು ತನ್ನ ತಾಯಿಗೆ ಹೇಳಿದನು. ಆದರೆ ಅವ್ರ ತಾಯಿ ಹೇಳಿದ್ಲು, ಇಲ್ಲ, ನಾವು ದಾಸರು, ಕೆಲಸ ಮಾಡೋರು, ನಾವೆಲ್ಲ ಅಲ್ಲಿ ಕುತ್ಕೋಬಾರ್ದು, ಅಲ್ಲಿ ನಾವು ಮಲಗಬಾರ್ದು ಅಂತ ಹೇಳಿದ್ಲು. ದಿನೇ ಆ ಮಗು ಕೇಳುವಾಗೆಲ್ಲ ಆಕೆ ಅದೇ ರೀತಿಯಾಗಿ ಹೇಳ್ತಾ ಇದ್ಲು. ಇದೇ ರೀತಿ ಇದ್ದಾಗ ಕೆಲವು ತಿಂಗಳುಗಳಾದಮೇಲೆ ಆಕೆ ಅನಾರೋಗ್ಯದಿಂದ ತೀರ್ಕೊಂಡ್ಳು. ಆ ಮನೆಯ ಯಜಮಾನ ತುಂಬ ಒಳ್ಳೆಯ ಮನುಷ್ಯನು, ಕನಿಕರ ಇರುವಂಥವನು. ಆ ಮಗುವಿನ ಮೇಲೆ ಕನಿಕರ ಪಟ್ಟು ಆ ಮಗುಗೆ ಯಾರೂ ಇಲ್ಲ, ಅನಾಥ ಆಗೋಯ್ತು ಅಂತಂದ್ಬಿಟ್ಟು ಆ ಮಗುನ ದತ್ತಿಗೆ ತಗೊಂಡು ತನ್ನ ಮನೆಗೆ ಕರ್ಕೊಂಬಂದ. ಒಳ್ಳೆಯ ಬಟ್ಟೆ ಊಟ ಎಲ್ಲ ಕೊಟ್ಟು ಮನೆಯನ್ನೆಲ್ಲ ತೋರಿಸಿ ಹೇಳ್ದ, ಇವತ್ತಿಂದ ನಾನು ನಿನ್ನ ತಂದೆ, ಈ ಮನೆ ನಿಂದು, ನಿನಗೆ ಹೇಗೆ ಬೇಕಾದರೆ ಹಾಗೆ ನೀನು ಈ ಮನೇಲಿ ಇರ್ಬೋದು, ಈ ಮನೆ ನಿನಗೆ ಸೇರಿದ್ದು ಅಂತ ಆತನು ಹೇಳ್ದ. ಆದರೆ ಈ ಹುಡುಗ ಏನು ಮಾಡ್ತಾಯಿದ್ದಾನೆ ಅಂದರೆ, ಈ ಹುಡುಗನ ಮೈಂಡಲ್ಲಿ ಏನಿದೆ, ದಾಸನು ಅನ್ನುವ ಭಾವನೆ ಇದೆ. ಈ ಹುಡುಗನ ಕುತ್ಕೊಂತಂದರೆ ಈಗ ಸೋಫಾ ಸೆಟ್ಟಲ್ಲಿ ಬಂದು ಕುತ್ಕೊತಲ್ಲ, ಆತನಿಗೆ ಎಲ್ಲೋ ಕುತ್ಕೊತಾ ಇದ್ನೋ ಅದೇ ಮೂಲೆಯಲ್ಲೋ ಕುತ್ಕೊತಾ ಇದ್ದಾನೆ. ಅವನಿಗೆ ಒಂದು ರೂಮ್ ಕೊಟ್ಟು ಬೆಡ್ಡೆಲ್ಲ ಕೊಟ್ಟು ಮಲಗು ಅಂತೇಳಿದ್ರೆ ಆ ಮಗು ಬೆಡ್ ಮೇಲೆ ಮಲಗ್ತಾ ಇಲ್ಲ, ಕೆಳಗಡೆ ನೆಲದಲ್ಲಿ ಮಲಗ್ತಾ ಇದೆ. ಯಾಕೆ? ಆ ಮಗುವಿನ ಮೈಂಡ್ ಸೆಟ್ ಏನಾಗಿದೆ, ಆ ಮೈಂಡ್ ಸೆಟ್ಟಲ್ಲಿ ಆ ಮಗು ಅನ್ಕೊತಾ ಇರೋದೆ ನಾವು ದಾಸರು, ಕೆಲಸ ಮಾಡೋರು ಅಂತ. ಇದೇ ರೀತಿಯಲ್ಲಿ ನಾವು ಕೂಡ ಹಳೆ ಒಡಂಬಡಿಕೆಯನ್ನು ನೋಡಿ ಹೊಸ ಒಡಂಬಡಿಕೆಯಲ್ಲಿ ನಾವು ಪುತ್ರರಾಗಿದ್ದೀವಿ, ಮಕ್ಕಳಾಗಿದ್ದೀವಿ ಅನ್ನೋದನ್ನು ಮರ್ತೋಗ್ತಾ ಇದ್ದೀವಿ. ಕ್ರಿಸ್ತನ ಮುಂಚೆ ಮನುಷ್ಯರೆಲ್ಲ ದಾಸರಾಗಿದ್ದರು, ಈಗ ಏನಾಗಿದ್ದಾರೆ? ಮಕ್ಕಳು. ನಾವೆಲ್ಲ ಏನಾಗಿದ್ದೀವಿ? ಮಕ್ಕಳು. ಆ ಒಂದು ಭಾವನೆಯಲ್ಲಿ ದೇವರ ಬಳಿಯಲ್ಲಿ ಬರ್ತಾ ಇದ್ದೀವಾ? ದಾಸನು ಯಜಮಾನನ ಬಳಿಯಲ್ಲಿ ಹಣ ಬೇಕಾಗಿದ್ದರು, ರಜೆ ಬೇಕಾಗಿದ್ದರು, ಕೊಡುತ್ತಾರೋ ಇಲ್ಲವೋ ಎಂದು ಗೊತ್ತಿಲ್ಲ, ಆದ್ದರಿಂದ ಭಯ ಪಟ್ಟುಕೊಂಡು ಕೇಳುತ್ತಾನೆ. ಮಗನು ಹಣ ಬೇಕಾಗಿದ್ದರೆ ಧೈರ್ಯವಾಗಿ ಕಾನ್ಫಿಡೆಂಟ್ ಇಂದ ತಂದೆಯನ್ನು ಕೇಳುತ್ತಾನೆ. ಫ್ರೀಯಾಗಿ ನಾವು ತಂದೆಯನ್ನು ಕೇಳುತ್ತಿದ್ದೇವಾ ಅಥವಾ ಇನ್ನು ದಾಸರ ಹಾಗೆ ಭಯ ಪಟ್ಟುಕೊಂಡು ಕೇಳುತ್ತಿದ್ದೇವಾ?